ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಎರಡೆರಡು ವಿಡಿಯೋ ಬರ್ಲಿಕತ್ತಾವ್ರಿ. ಏಕಾದಶಿ ಇದ್ರೆ ಡಬಲ್ ಕೆಲಸ ಇರ್ತದ. ಏಕಾದಶಿ ಇಲ್ಲ ಅಂದ್ರೆ ಅಡಿಗೆ ಅದೇ ಏನು ಮಾಡಿದೆ ಅನ್ನೋದನ್ನ ಅಪ್ಲೋಡ್ ಮಾಡಿರ್ತೀನಿ. ಆದ್ರೆ ಏಕಾದಶಿ ಇದ್ರೆ ಹೆಂಗಿರ್ತದ್ರಿ, ಅಡಿಗೆ ಕೆಲಸ ಒಂದೇ ಇಲ್ಲ ಅನ್ನೋದು, ಉಳಿದು ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಮಾಡೋದಿರ್ತದ. ಹಂಗೇನೆ ಒಂಚೂರು ಎಕ್ಸ್ಟ್ರಾ ಕೆಲಸ, ಅದರ ಜೊತೆಗೆ ನಾಳೆ ಗುರುವಾರ ಲಕ್ಷ್ಮಿ ತಯಾರಿ ಮಾಡ್ಕೋಬೇಕಲ್ರಿ, ಆ ವಿಡಿಯೋ ಅಪ್ಲೋಡ್ ಮಾಡ್ಲಿಕತ್ತೀನಿ. ಮುಂಜಾನೆ ನೋಡಿದ್ರಿ ಇವತ್ತಿನ ರಂಗೋಲಿ ಎಲ್ರೂ ರೆಸ್ಪಾನ್ಸ್ ಆಲ್ಮೋಸ್ಟ್ ನಮಗೆ ಡೈಲಿ ಏನು ವ್ಯೂವರ್ಸ್ ಇದ್ದಿರಲ್ಲ, ಡೈಲಿ ನೋಡುವಂತ ನಮ್ಮ ಫ್ಯಾಮಿಲಿಯರ್ಸ್ ಆನ್ಸರ್ ಅಂತೂ ಬಂದ್ಬಿಟ್ಟದ್ರಿ. ಇವತ್ತು ನೋಡ್ರಿ, ರಂಗೋಲಿ ಪೂಜೆ ಇದಿಷ್ಟು ಆದ ತಕ್ಷಣನೇ ಒಂದಿಷ್ಟು ಎಕ್ಸ್ಟ್ರಾ ಕೆಲಸ ತೆಗೆದೆ. ಏನಪ್ಪ ಅಂತಂದ್ರೆ, ಅವು ಭರಣಿ ಎಲ್ಲ ಇಡಬೇಕು ಚೆಂದಾಗಿ ಒರಿಸಿ ಅಂಥೇಳಿ ತೆಗೆದೆ ರೀ. ಆದರೆ ಅದೇನು ಫಾಸ್ಟ್ ಮುಗಿಯೋದ್ರ್ಯಾ? ಯಾಕಂದ್ರೆ ಯಾವಾಗಲೂ ನಾವು ಕ್ಲೀನ್ ಮಾಡ್ಕೋತಾ ಇದ್ವಿ ಅಂದ್ರೆ ಅವು ಫಾಸ್ಟಾಗಿ ಆಗ್ತದೆ. ನಮ್ಮಲ್ಲಿ ಹಂಗಲ್ರಿ. ದಸರಾ, ದೀಪಾವಳಿ, ಬನಶಂಕರಿ, ನವರಾತ್ರಿ ಮುಂದೆ ಅಷ್ಟ ನೋಡ್ರಿ, ವರ್ಷದಾಗ 3 ಸರಿ ಅಷ್ಟ ತೆಗ್ದಿರ್ತೀವಿ. ಹಂಗೇನ್ರ ನಡು ಬಂದು ಸ್ವಲ್ಪ ಭಾಳ ಡಸ್ಟ್ ಅದ ಅಂದಾಗ ಮತ್ತು ನಾ ಎಲ್ಲ ಭರಣಿ ಇವೆಲ್ಲ ಒರೆಸಿ ಇಟ್ಟಿರ್ತೀನಿ. ಆದರೆ ಇವತ್ತೇನು ಕ್ಲೀನ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ಇವು ಆಲ್ಮೋಸ್ಟ್ ಕೆಲವೊಂದು ಪ್ಲಾಸ್ಟಿಕ್ ಇನ್ನೊಂದಿಷ್ಟು ಉಳ್ಕೊಂಡವ್ರಿ ನಮ್ಮ ಮನ್ಯಾಗ. ಅವಿಷ್ಟು ಪ್ಲಾಸ್ಟಿಕ್ಕನ್ನು ತೆಗೆದು ಒಗಿಬೇಕು ಅಂತ ತಿಳ್ಕೊಂಡು ಆ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಡಬ್ಬಿ ಒಳಗೆ ಏನೇನು ಇಟ್ಟಿದ್ನಲ್ರಿ, ಅವು ಅಷ್ಟನ್ನು ತೆಗೆದು, ಮತ್ತು ಹೆಂಗೂ ಮನೆ ಒಳಗೆ ಎಕ್ಸ್ಟ್ರಾ ಭರಣಿಗಳು ಇದ್ದು ಆ ಭರಣಿ ಒಳಗೆ ಹಾಕಿ ಇಟ್ರಾತು ಅಂತ ತಿಳ್ಕೊಂಡು ಅದರೊಳಗೆ ಹಾಕಿ ಹಾಗೆ ಒಂಚೂರು ಒರೆಸ್ಕೊಂಡು ಒದ್ದಿ ಅರ್ಬಿಲೆ ಒರೆಸಿ ಕಲ್ಲು ಮತ್ತು ಭರಣಿ ಇವನ್ನೆಲ್ಲ ಒರೆಸಿಕೊಂಡು ಮತ್ತು ಚೆಂದಾಗಿ ಇಟ್ಕೊಂಡೆ. ಅಷ್ಟೇ, ಏನೋ ಸ್ಯಾಟಿಸ್ಫ್ಯಾಕ್ಷನ್, ಕ್ಲೀನ್ ಆಯಿತು ಅಂತೇಳಿ. ಯಾಕಂದ್ರೆ ಡೈಲಿ ಅಂತೂ ನಮಗೆ ಇವೆಲ್ಲ ಕ್ಲೀನ್ ಮಾಡಲಿಕ್ಕೆ ಸಿಗಂಗಿಲ್ರಿ. ಮತ್ತು ಏನೋ ಹೊಂದಿಸಿ ಇಡಬೇಕಾದ್ರೂ ಸತೇಕ ಅಡ್ಗೆ ಮನೆ ಒಳಗೆ ಸ್ಪೆಷಲಿ ಉಪ್ಪು, ಕಲ್ಲು ಉಪ್ಪು, ಅದರ ಪಕ್ಕಕ್ಕೆ ಅರಿಶಿನ, ಇವೆರಡಂತೂ ಜೋಡಿ ಇಡಬೇಕು. ಅದರ ಜೊತೆಗೆ ಖಾರ ಪುಡಿ, ಎಣ್ಣೆ ಇವನ್ನ ಯಾವನ್ನೂ ಇಡ್ಲಿಕ್ಕೆ ಹೋಗಬೇಡ್ರಿ. ಇವು ಎರಡು ಮಾತ್ರ ಜೋಡಿ ಇಡಬೇಕು. ಎಷ್ಟೋ ಸಾರಿ ಹೇಳಿ ನಿಮಗೆ, ಆದರೂ ಕೂಡ ಈಗ ಮತ್ತೊಮ್ಮೆ ಇಡ್ಲಿಕ್ಕತ್ತಿದ್ನಲ್ರಿ, ಹಾಗಾಗಿ ಹೇಳಿದೆ. ಮತ್ತು ಅರಿಶಿನ ಪುಡಿ ಏನಾರ ಡಬ್ಬಿ ಒಳಗೆ ಇಡಬೇಕಾದ್ರೆ ಖಾರ ಪುಡಿ ಆಯಿತು, ಅರಿಶಿನ ಪುಡಿ ಆಯಿತು, ಉಪ್ಪಾಯಿತು, ಇವನ್ನ ಒಟ್ಟ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಡ್ಲಿಕ್ಕೆ ಹೋಗಬೇಡ್ರಿ. ಅದು ಆರೋಗ್ಯದಿಂದ ಒಳ್ಳೇದಲ್ಲ. ಈ ಕಡೆ ನಮ್ಮ ಮನೆ ಒಳಗೆ ದುಡ್ಡು ಮನೆ ಒಳಗೆ ಶಾಶ್ವತವಾಗಿ ನಿಲ್ಲಬೇಕು, ಎಕಡೆಯೋ ಖರ್ಚಾಗಿ ಹೋಗಬಾರ್ದು ಅಂತಂದ್ರೆ ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡ್ರಿ. ಇನ್ನು ಬೇಕಂದ್ರೆ ಸ್ಟೀಲ್ ಒಳಗೆ ಮತ್ತು ಯಾವರಿ ಡಬ್ಬಿ ಒಳಗೆ, ಅಲ್ಯೂಮಿನಿಯಂ ಡಬ್ಬಿ ಅನ್ರಿ, ಸ್ಟೀಲ್ ಡಬ್ಬಿ ಅನ್ರಿ, ಗ್ಲಾಸ್ ಡಬ್ಬಿ ಅನ್ರಿ, ಅಥವಾ ಭರಣಿಗಳನ್ರಿ, ಅವತ್ರೊಳಗೆ ಹಾಕಿಟ್ರು ನಡೀತದ್ರಿ. ಆದ್ರೆ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ರಿ. ಈಗ ನಮ್ಮ ಮನೆ ಒಳಗೆ ನಾನು ಎಷ್ಟೇ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೀನಿ ಅಂದ್ರೂ ಸತೇಕ ಅವರಿ ಒಂದೊಂದು, ಮತ್ತು ಈಗ ಮ್ಯಾಲಿನ ಲೈನ್ ಏನು ಕಾಣಿಸ್ಲಿಕ್ಕತ್ತದಲ್ಲ, ಅದು ಒಂದು ಲೈನ್ ಫುಲ್ ಪ್ಲಾಸ್ಟಿಕ್ ಅದು ಉಳ್ದದ್ರಿ. ಇನ್ನೊಂದು 2-3 ತಿಂಗಳ ಒಂದು ಸ್ವಲ್ಪ ಟೈಮ್ ತೊಗೊಂಡು ಇನ್ನೊಂದು ಸರಿ, ಈಗ ಜನವರಿ ಒಳಗೆ ಇದು ಬರ್ತದೆ ನೋಡ್ರಿ, ನಮ್ಮ ಬನಶಂಕರಿ ನವರಾತ್ರಿ ಬರ್ತದ್ರಿ ಜನವರಿ ಒಳಗೆ. ಅವಾಗೇನದ ಮತ್ತೊಮ್ಮೆ ಕ್ಲೀನಿಂಗ್ ತೆಗೆದಾಗ ಅವಿಷ್ಟು ಪ್ಲಾಸ್ಟಿಕ್ಕನ್ನು ತೆಗೆದೆ ಅಂತಂದ್ರೆ ನಮ್ಮ ಮನೆ ಒಳಗೆ ಪ್ಲಾಸ್ಟಿಕ್ ಅನ್ನೋದೇ ಇರಂಗಿಲ್ಲ ನೋಡ್ರಿ. ಅದಕ್ಕೆ ನಾನು ಆ ಟೈಮಲ್ಲಿ ಅವಿಷ್ಟು ಚೇಂಜ್ ಮಾಡೋಣ ಅಂಥೇಳಿ ಈಗ ಕೆಳಗಿನ್ನು ಇವು 3 ಲೈನ್ ಏನವಲ್ರಿ, ಭರಣಿ ಮತ್ತು ಕಾಜು, ಇವು ಅವರಿ ಜಾಸ್ತಿ. ಭರಣಿನೇ ಜಾಸ್ತಿ. ಜನವರಿ ಮಂತ್ ಅಂದ್ರೆ ಬಹಳ ಸ್ಪೆಷಲ್ ರೀ. ಯಾಕಂದ್ರೆ ನಮ್ಮ ಬಿಜಾಪುರದ ಸಿದ್ದೇಶ್ವರ ಜಾತ್ರೆ ಇರ್ತದ್ರಿ. ಹಾಗಾಗಿ ಅವಾಗೇನದ ನಾವು ಹಂಚು, ನೀವೆಲ್ಲರೂ ಕೇಳ್ತಿರ್ತೀರಿ, ದೋಸೆ ಹಂಚು ಎಲ್ಲಿ ತಗೊಂಡ್ರಿ, ಮತ್ತು ಭಕ್ರಿ ಮಾಡ್ಬೇಕಾದ್ರೆ ಭಕ್ರಿ ಹಂಚು ಎಲ್ಲಿ ತಗೊಂಡ್ರಿ, ಮತ್ತು ಚಟ್ನಿ ಮಾಡ್ಬೇಕಾದ್ರೆ ಕಲ್ಲು, ಇವು ಎಲ್ಲ ಬಂದಿರ್ತಾವ ನೋಡ್ರಿ. ಅವಾಗ ಏನದ ಪರ್ಚೇಸ್ ಮಾಡ್ಬೋದು. ಅದರ ಜೊತೆಗೆ ಇವು ಗ್ಲಾಸಿನ ಅಂದ್ರೆ ಕಾಜಿನ ಭರಣಿ ಇವೆಲ್ಲ ಬಂದಿರ್ತಾವ್ರಿ. ಅವನ್ನೆಲ್ಲ ನಾವೇನದ ಅಲ್ಲಿ ಕಡಿಮೆ ರೇಟ್ ಒಳಗಿರ್ತಾವ. ಜಾತ್ರೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಅದ. ಆದಷ್ಟು ಇವನ್ನೆಲ್ಲ ಉಳಿದೆಲ್ಲ ನೀವು ಯಾವುದಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೂ ಕೂಡ ಈ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ
ಇವಕ್ಕೆ ಮಾತ್ರ ಒಟ್ಟ ಪ್ಲಾಸ್ಟಿಕ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದಷ್ಟು ಜಲ್ದಿನೇ ಅವು 3 ಪ್ಲೇಸ್ ಆದಷ್ಟು ಜಲ್ದಿ ಚೇಂಜ್ ಮಾಡ್ರಿ. ಮತ್ತು ಅದರ ಜೊತೆಗೆ ಎಣ್ಣೆ ಕೂಡ, ಎಣ್ಣೆನೂ ಬಹಳ ಮಂದಿ ಪ್ಲಾಸ್ಟಿಕ್ ಒಳಗೆ ಹಾಕಿಡ್ತಾರ್ರಿ. ಅದಕ್ಕೇನದ ಅದನ್ನ ಬ್ಯಾರೆ ಸ್ಟೀಲಿಂದರ ಮಾಡ್ರಿ, ಜಗ್ಗು ಬರ್ತಾವ ಅಂತದ್ರೊಳಗೆ ಹಾಕಿಡ್ರಿ. ಆದಷ್ಟು ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾ ನೋಡ್ರಿ, ನಾನು ಎಲ್ಲ ಮಸಾಲೆ ಅಂದ್ರೆ ಇದ್ರೊಳಗ ಯಾಲಕ್ಕಿ, ಲವಂಗ, ಚಕ್ಕಿ, ಮೆಣಸು ಇವೆಲ್ಲಾನು ಒಂದು ಭರಣಿ ಒಳಗ ಹಾಕಿಟ್ಟಿನಿ. ಆದಷ್ಟು ಮಸಾಲೆಯನ್ನ ಒಂದ ಡಬ್ಬಿ ಒಳಗೆ ಇಡೋದು ಬಹಳ ಚಲೋ ರೀ ಭರಣಿ ಒಳಗ. ಅದನ್ನು ಕೂಡ ಲಕ್ಷ್ಮಿಯ ಸಂಕೇತ ಆಗ್ಯದ್ರಿ. ಲಕ್ಷ್ಮೀ ದೇವಿ ನಮ್ಮ ಮನಿ ಒಳಗ ಯಾವಾಗೂ ಸ್ಥಿರವಾಗಿ ನೆಲೆಸ್ಬೇಕು ಅಂತಂದ್ರ ಇವು ಕೆಲವೊಂದು ಟಿಪ್ಸು ಅವನು ನಂಬುವವರಿಗೆ ಮಾತ್ರ. ಯಾರು ನಂಬ್ತಿರ್ತೀರಿ ಇದನ್ನ ಫಾಲೋ ಮಾಡ್ಬೋದು. ಮಾಡಿದ್ಮೇಲೆ ನೀವೇ ರಿಸಲ್ಟ್ ಹೇಳ್ತೀರಿ 1-2-3 ತಿಂಗಳೊಳಗ. ಮತ್ತ ನೋಡ್ರಿ ಇವತ್ತ ಎಲ್ಲಾನು ಇದೊಂದು ಎಕ್ಸ್ಟ್ರಾ ಕೆಲಸ. ಇದು ನೋಡ್ರಿ ನಮಗನಿಸ್ತದ ಇವನೇನು ತಿಕ್ಕಿಲ್ಲ, ತೊಳೆದಿಲ್ಲ ಅಂದ್ರೂ ಟೈಮ್ ಬಹಳ ಜಲ್ದಿ ಆಯ್ತು ಅಂತ ಅನಿಸ್ತದ ನೋಡೋರ್ಗೆ. ಇದು ಎಷ್ಟು ಟೈಮ್ ತಗೊಂಡು ಗೊತ್ತೇನ್ರಿ? 40 ನಿಮಿಷ ಇದೇ ಕೆಲಸ ಮಾಡೀನ್ರಿ. ಇವತ್ತ 40 ನಿಮಿಷ ಇದೇ ಕೆಲಸ ಆಗಿದ್ರಿ, ಎಲ್ಲಾ ಒರೆಸೋದು ಇಡೋದು. ಆದ್ರೆ ನೋಡ್ಲಿಕ್ಕೆ ಆಮೇಲೆ ಎಲ್ಲಾ ರೆಡಿ ಆದ್ಮೇಲೆ ಇದೇನು ಬರೇ ತೆಗೆದು ಒರೆಸಿ ಇಡೋದು ಅಷ್ಟೇ, 15 ಬೇಡ 20 ನಿಮಿಷದ ಕೆಲಸ ಅಂತ ಅನಿಸ್ತದ್ರಿ. ಹಂಗಿಲ್ರಿ ಇದು. ಅದಕ್ಕೆ ಅವೆಲ್ಲ ಪ್ಲಾಸ್ಟಿಕ್ ಆದಷ್ಟು ತೆಗೆದು ಒಗದ್ಬಿಟ್ಟೇನ್ರಿ. ಮತ್ತು ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಬಿಳಿ ಸಾಸಿವೆ ಮನಿ ಒಳಗೆ ಇರಬೇಕು ಅಂತ ತಿಳ್ಕೊಂಡು, ಹಿಂಗಾಗಿ ನಾನು 1 ತಿಂಗಳಿಂದ ತಗೊಂಡ್ ಬಂದು ಇಡ್ಲಿಕ್ಕತ್ತೀನ್ರಿ. ಒಂದು ಭರಣಿ, ಸಣ್ಣ ಭರಣಿ ಖಾಲಿ ಇತ್ತು. ಆ ಬಿಳಿ ಸಾಸಿವೆ ತಂದಿಟ್ಟಿದ್ದು ಪಾಕೆಟು ಹಂಗೆ ಇತ್ತು. ಹಿಂಗಾಗಿ ಆ ಬಿಳಿ ಸಾಸಿವೆ ಕೂಡ ನಾನು ಒಂದು ಸಣ್ಣ ಭರಣಿ ಒಳಗೆ ತೆಗೆದು ಇಟ್ಟೆ ನೋಡ್ರಿ. ಮತ್ತು ಅರ್ಶಿಣ ಪುಡಿನೂ ಮೊನ್ನೆ ಹಾಕ್ಸ್ಕೊಂಡು ಬಂದಾಳ ನನ್ನ ಮಗಳು. ಕಾಲೇಜ್ದಿಂದ ಆ ಕಡೆ ಅರ್ಶಿಣ ಬೇರ್ ತಗೊಂಡು ಗಿರಣಿ ಒಳಗೆ ಹಾಕ್ಸ್ಕೊಂಡು ಬಂದ್ಲು. 1.5 kg ಅರ್ಶಿಣ ಬೇರ್ ಕೊಟ್ಟು 1.5 kg ಅರ್ಶಿಣ ಪುಡಿ ಹಾಕ್ಸ್ಕೊಂಡು ಬಂದಾಳ್ರಿ. ಬಹಳ ಮಸ್ತ್ ಆಗ್ಯದ. ಅದನ್ನು ಕೂಡ ನಾನು ಒಂದು ಭರಣಿಗೆ ತೆಗೆದು ಹಾಕೊಳ್ಳಿಕತ್ತೀನಿ. ಹಂಗೆ ಮತ್ತು ಮಸಾಲೆ ಪುಡಿ ಡಬ್ಬಿ ಏನಿರ್ತದಲ್ಲ ಅದಕ್ಕೂ ಕೂಡ ನಾನು ಜೀರಿಗೆ, ಸಾಸಿವೆ, ಅರ್ಶಿಣ ಪುಡಿ ಏನೇನು ಬೇಕು ಹಿಂಗೆ ಒಂದು ರಜಾ ಸಿಕ್ತು ನಡುವ ಅಂತಂದ್ರೆ ಇಂಥವೆಲ್ಲ ಒಂದೊಂದು ದಿವಸ ಆಗ್ತಾವ್ರಿ. ಒಂದೊಂದು ದಿವಸ ಆಗಂಗಿಲ್ಲ, ಒಂದೊಂದು ದಿವಸ ಅವನು ಕೆಲಸ ಆಗ್ತಾವ. ಇವತ್ತು ಮಾತ್ರ ಇದು ಭರಣಿ ಜೋಡಿಸ್ಕೊಳ್ಳೋದು, ಅದರ ಜೊತೆಗೆ ಪ್ಲಾಸ್ಟಿಕ್ ಅನ್ನ ಮನೆಯಿಂದ ಹೊರಗೆ ಹಾಕುವ ಕೆಲಸ ಆಯ್ತು ನೋಡ್ರಿ. ಒಂದು ದೊಡ್ಡ ಸಾಧನೆ ಮಾಡಿದಂಗ ಆಗ್ಬಿಟ್ಟದ್ರಿ. ಮತ್ತು ಏಕಾದಶಿ ಅಂದ್ರೆ ಇದು ಒಂದು ಉಪಯೋಗ ನಮಗೆ. ಅದರ ಜೊತೆಗೆ ನಾಳೆ ದ್ವಾದಶಿ ತಲೆ ಸ್ನಾನ ಮಾಡಬಹುದಾ ಅಂತ ಕೇಳಿರಿ. ಈಗ ಬೆಳಗ್ಗೆ ಏನ್ ಅಪ್ಲೋಡ್ ಮಾಡಿದ್ನಿಲ್ರಿ ವಿಡಿಯೋ, ಆ ವಿಡಿಯೋದೊಳಗೆ ಒಂದು 2-3 ಕ್ವಶನ್ ಬಂದಾವ. ದ್ವಾದಶಿ ಏನು ತಲೆ ಸ್ನಾನ ಮಾಡಬಾರ್ದ್ರಿ, ಏಕಾದಶಿ ಅಥವಾ ದಶಮಿ ತಿಥಿಗೆ ತಲೆ ಸ್ನಾನ ಮಾಡಿರ್ತೀವಲ್ಲ ಅಷ್ಟೇ, ದ್ವಾದಶಿಗೆ ತಲೆ ಸ್ನಾನ ಮಾಡೋ ಹಂಗಿಲ್ರಿ. ಮತ್ತ ಲಘುನೇ ಮಾಡೋದ್ರಿ ಸೂರ್ಯೋದಯಕ್ಕೆ. ದ್ವಾದಶಿ ಅಂದ್ರೆ ಒಂಚೂರು ಪೂಜೆ ಎಲ್ಲ ಲಘುನೇ ಮಾಡೋದು ಮೊದ್ಲಿನ ವಿಡಿಯೋದೊಳಗೂ ಹೇಳಿದ್ದೆ. ಈಗ ಗುರುವಾರ ಲಕ್ಷ್ಮಿ ವ್ರತ ಮಾಡೋರು ನಾಳೆ ಸಾಯಂಕಾಲದವರೆಗೂ ಉಪವಾಸ ಇರಬೇಕಾ ಅಂತ ಹೇಳಿ, ಅದಕ್ಕೆ ಗುರುವಾರ ಲಕ್ಷ್ಮಿ ವ್ರತ ಮಾಡೋರು ನಾಳೆ ಏನದ ಬೆಳಗ್ಗೆನೆ ಪೂಜಾ ಮಾಡಿ ಊಟನೂ ಮಾಡ್ತಿದ್ರ, ಮಧ್ಯಾಹ್ನ ಅಥವಾ ಮುಂಜಾನೆ ಮಾಡಿ ಸಾಯಂಕಾಲ ಟಿಫನ್ ಮಾಡ್ಬೋದು. ಈಗ ಒಬ್ಬೊಬ್ರು ಅದನ್ನ ಪಾಲಿಸ್ತಿರಂಗಿಲ್ಲ, ದ್ವಾದಶಿ ಒಬ್ಬೊಬ್ರು ಪಾಲಿಸ್ತಿರಂಗಿಲ್ಲ. ಅಂಥವ್ರು ಏನದ ನೀವು ಆಸ್ ಇಟ್ ಈಸ್ ಆಗಿ ಎವ್ರಿ ವೀಕ್ ಹೆಂಗ್ ಮಾಡ್ತೀರಿ ಹಂಗೂ ಮಾಡ್ಬೋದ್ರಿ. ಯಾಕಂದ್ರೆ ನೀವು ವರ್ಷನೂ ಮಾಡ್ಕೊಂಡು ಬಂದವ್ರಿಗೆ ನಾ ಹೇಳಲಿಕತ್ತೀನಿ. ಈಗ ನಾನು ಹೆಂಗ್ ಮಾಡ್ತೀನಿ ಅಂತ ಕೇಳಿದ್ರ, ನಾನು ಬೆಳಗ್ಗೆನೆ ಪೂಜಾ ಮಾಡಿ ಅಡಿಗೆನೂ ಮಾಡಿ ಮತ್ತ ಊಟ ಕೂಡ ನಾನು ಬೆಳಗ್ಗೆನೆ ಮಾಡ್ತೀನಿ ರೀ, ಸಾಯಂಕಾಲ ಟಿಫಿನ್ ಮಾಡ್ತೀನಿ. ಯಾಕಂದ್ರೆ ದ್ವಾದಶಿ ನಾವು ಏಕಾದಶಿಯನ್ನ ಮಾಡಿರ್ತೀವಲ್ಲ ಅದಕ್ಕೆ. ನೀವು ಮತ್ತೆ ಮೊದಲಿಂದ ಹೆಂಗ್ ಮಾಡ್ಕೊಂಡು ಬಂದಿರಿ ಆ ಥರ ಮಾಡ್ಬೋದು. ಇದು ಆಯ್ತ್ರಿ, ಕ್ಲಿಯರ್ ಆಯ್ತ್ರಿ ತಲೆ ಸ್ನಾನ ಮಾಡೋದು. ಮತ್ತು ನಾಳೆ ನೈವೇದ್ಯ ಏನು? ನೈವೇದ್ಯ ನೋಡ್ರಿ, ಹೋದ್ ಸಾರಿ ಹೆಸರುಬೇಳೆ ಪಾಯಸ, ಚಿತ್ರಾನ್ನ ಮಾಡಿದ್ವಿ. ಈ ಸಾರಿ ಚಿತ್ರಾನ್ನ ಅಂತೂ ಇರೋದೇ, ಅದರ ಜೊತೆಗೆ ಮತ್ತೊಂದು ಪಾಯಸ ಅಥವಾ ಹೋಳಿಗೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹೋಳಿಗೆ ಮಾಡ್ರಿ. ಶೇಂಗಾ ಹೋಳಿಗೆ ಮಾಡ್ಬೋದು, ಫಾಸ್ಟ್ ಆಗ್ತದ್ರಿ. ಶೇಂಗಾ ಹೋಳಿಗೆ ನೈವೇದ್ಯ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದದ್ದು. ಅದನ್ನು ಶೇಂಗಾ ಹುರ್ಕೊಂಡು ಶೇಂಗಾ ಬೆಲ್ಲ ತಿರುಗಿಸ್ಕೊಂಡು ಒಂದು 5 ಶೇಂಗಾ ಹೋಳಿಗೆ ಮಾಡಿ ನೈವೇದ್ಯ, ಅದರ ಜೊತೆಗೆ ಚಿತ್ರಾನ್ನ.
ಇಲ್ಲ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಆಗಂಗಿಲ್ಲ ಅಂತನೋರು ಜಾಬ್ ಮಾಡೋರು ಪಾಯಸ ಮಾಡ್ಬೋದು. ಹೋದ್ ಸಾರಿ ಹೆಸರುಬೇಳೆ ಪಾಯಸ ಆಗ್ಯದ, ಈಗೇನದ ಶಾವಿಗೆ ಪಾಯಸ, ಯಾವುದಾದ್ರೂ ಅಪೂಪ ಪಾಯಸ ಅಂದ್ರೆ ಅಪ್ಪಿ ಪಾಯಸ ಅಂತ ಕರಿತೀವಲ್ರಿ, ಪೂರಿ ಮಾಡಿ ಅದನ್ನು ಮಾಡ್ಬೋದು, ಯಾವುದಾದ್ರೂ ನಡೀತದ್ರಿ. ಈಗ ನೋಡ್ರಿ ಬತ್ತಿ ಎಲ್ಲ ತೊಯ್ಸಿ ಇಟ್ಕೊಳಿಕತ್ತೀನಿ. ತುಪ್ಪದ ಬತ್ತಿ ಒಂದಿಷ್ಟು ಬತ್ತಿನೂ ಮಾಡಿದಿರಿ, ಹೂಬತ್ತಿನೂ ಆಯ್ತು, ಗೆಜ್ಜೆ ವಸ್ತ್ರನೂ ಆಯ್ತು. 2 ಬತ್ತಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳಿಕತ್ತೀನಿ. ಇನ್ನೇನದ ಇದಿಷ್ಟು ಆಯ್ತು ಅಂತಂದ್ರೆ 5 ಟೊಂಗೆಗಳನ್ನ ತಂದು ಅವನು ಇಟ್ಕೊಂಡ್ ಬಿಡ್ತೀನಿ ರೀ. ಅಕ್ಕಿ ಮತ್ತೆ ಕಾಯಿ ಅಂತೂ ಎವ್ರಿ ವೀಕ್ ಚೇಂಜ್ ಮಾಡ್ಬೇಕಾ ಅಂತಾನು ಕೇಳಿದ್ರಿ. ಇಲ್ರಿ, ಮೊದಲನೇ ವಾರ ಏನು ಯಾವ ಕಾಯಿ ಇಟ್ಟಿರ್ತೀವೋ ಅದೇ ಕಾಯಿ 4 ವಾರ ಇಡೋದು ನೋಡ್ರಿ. ಮೊದಲನೇ ವಾರ ಇಟ್ಟ ಕಾಯಿನೇ 4 ವಾರ ಇಡೋದು. ಕಾಯಿ ಏನು ಚೇಂಜ್ ಮಾಡೋ ಹಂಗಿಲ್ಲ, ಅಕ್ಕಿ ಚೇಂಜ್ ಮಾಡೋದು. ಅಕ್ಕಿ ನಾವು ಏನ್ ಮಾಡ್ಬೇಕು, ಇಟ್ಟದ್ದು ಉಡಿ ತುಂಬಿದ್ದು ಅಂದ್ರೆ ನೀವು ಅದನ್ನ ನೆಕ್ಸ್ಟ್ ಡೇ ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು. ಇಲ್ಲಪ್ಪ ಅಂದ್ರ ಆಕಳಿಗೆ ಅಕ್ಕಿ ಬೆಲ್ಲ ಕೊಡ್ಬೋದು, 2ಕ್ಕೂ ಬರ್ತದ್ರಿ. ನೋಡ್ರಿ, ಮೊನ್ನೆ ಸರಿ ಹೋದ ಬುಧವಾರ ಕೇಳಿದ್ರಿ ನೀವು ಬತ್ತಿ ಹಿಂಗ್ ತೊಯ್ಸಿಡ್ತೀರಾ ಅಂತೇಳಿ. ಎಲ್ರು ಡಬ್ಬಿ ಒಳಗ ಒಗದು ಅವನ್ ಇದು ಮಾಡ್ತಾರ, ನನಗದು ರೂಢಿನೇ ಇಲ್ರಿ. ನೀವು ಹೆಂಗ್ ತೊಯ್ಸ್ತಿರೋ ತೊಯ್ಸ್ರಿ. ಮತ್ತೆ ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ, ಇವು ಎಲ್ಲಾ ಬತ್ತಿಗಳು ನಿಮಗ್ ಬೇಕಾಗ್ತಾವ, ಒಂದೇ ದಿವ್ಸಕ್ಕೆ ಹಚ್ತೀರಾ? ಇಲ್ಲ, 2 ಅಂತೂ ಕುಲದೇವರಿಗೆ ಬೇಕಾಗ್ತಾವ, ಒಂದು 5 ಆರತಿಗೆ ಬೇಕಾಗ್ತಾವ, ಮತ್ತು ಸಾಯಂಕಾಲ 2. ಇಷ್ಟು ದಿನಕ್ಕಂತೂ 10 ಜೋಡಿ ಬೇಕೇ ಆಗ್ತಾವ್ರಿ. ಉಳಿದದ್ದು ನೆಕ್ಸ್ಟ್ ಡೇ ಬರ್ತಾವ. ಅದಕ್ಕೆ ಇಷ್ಟು ಬತ್ತಿ ಏನು ಬೇಕಾಗಂಗಿಲ್ರಿ. ಮತ್ತು ಇವತ್ತ ಎಲ್ಲ ನಾನು ಒಂದಿಷ್ಟು ನಾಳೆ ಏನೇನು ಬೇಕು ದೇವರ ಉಪಕರಣಿ ಅವನ್ನೆಲ್ಲ ತಿಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ನೋಡ್ರಿ ಬತ್ತಿ ಕೂಡ ಹಾಕಿ ಅಷ್ಟನ್ನು ರೆಡಿ ಇಟ್ಕೋತೀನಿ. 5 ತರಹದ ಅಂದ್ರೆ ಹೂವು ಹಣ್ಣು, ನೀವು 3 ತರದ ಹೂವು, 2 ತರದ ಹಣ್ಣಿನ ಟೊಂಗೆ, ಅಥವಾ 3 ತರಹದ ಹಣ್ಣಿನ ಟೊಂಗೆ, 2 ಹೂವು, ಯಾವುದು ನಡೀತದ್ರಿ. ಅಷ್ಟು ಕೂಡಿಸಿ 5 ಟೊಂಗೆಗಳು ಆಗ್ಬೇಕು. ಇಷ್ಟು ಮಾಡೋದದ. ನಾನು ಹೆಂಗ್ ಮಾಡ್ತೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮ್ಮ ಆಡು ಭಾಷೆ ಒಳಗ ಕಾಜು ಅಂದಿನ್ರಿ, ಆಕ್ಚುಲಿ ಅದು ಗಾಜು, ಗಾಜಿನ